ಇವತ್ತು ಪರಮಾಣು ರಚನೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ತರಗತಿ 9ನೇ ತರಗತಿ, ವಿಷಯ ವಿಜ್ಞಾನ. ಶ್ರೀ ಪಿ ಎಸ್ ಪುರಾಣಮಠ ಸರ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೇಶ್ವರ. ಪರಮಾಣು ಎಂದರೇನು? ಪರಮಾಣುವಿನ ರಚನೆ, ಪರಮಾಣುವಿನ ಮಾದರಿಗಳು, ಪರಮಾಣು ಸಂಖ್ಯೆ, ಪರಮಾಣು ರಾಶಿ, ಹಾಗೆಯೇ ಪರಮಾಣುವಿನ ಘಟಕಾಂಶಗಳು ಮತ್ತು ಸಮಸ್ಥಾನಿಗಳು ಹಾಗೂ ಐಸೋಬಾರ್ಗಳು, ಸಮಸ್ಥಾನಿಗಳ ಉಪಯೋಗ, ಈ ಎಲ್ಲ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಪರಮಾಣುವಿನ ಅರ್ಥ. ಪರಮಾಣು ಎಂಬುದು ಮೂಲ ವಸ್ತುವೊಂದರ ಅಥವಾ ಧಾತುವಿನ ಅತ್ಯಂತ ಸೂಕ್ಷ್ಮ ಘಟಕಕ್ಕೆ ಪರಮಾಣು ಎನ್ನುವರು. 1900ರಲ್ಲಿ ಪರಮಾಣು ಎಂಬುದು ಅವಿಭಾಜ್ಯ ವಿಭಜನೆ ಮಾಡಲಾರದ ಕಣ ಎಂದು ತಿಳಿಯಲಾಯಿತು. ಆದರೆ ಜೆ ಥಾಮ್ಸನ್ ರವರು ಪರಮಾಣುವಿನ ಒಂದು ರಚನಾ ವಿನ್ಯಾಸದಲ್ಲಿ ಒಂದು ಉಪಪರಮಾಣುೀಯ ಕಣ ಎಲೆಕ್ಟ್ರಾನ್ ಹೊಂದಿದೆ ಎಂದು ಮೊಟ್ಟ ಮೊದಲು ನಮಗೆ ಗುರುತಿಸಿದರು. ಪರಮಾಣುವಿನ ಘಟಕಗಳು ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಗಳು. ಆವೇಶಗಳು. ಪ್ರೋಟಾನ್ಸ್ ಧನ ವಿದ್ಯುದಾವೇಶ ಪೂರಿತ ಕಣಗಳಾಗಿವೆ. ಎಲೆಕ್ಟ್ರಾನ್ಗಳು ಋಣ ವಿದ್ಯುದಾವೇಶ ಪೂರಿತ ಕಣಗಳು. ಆದರೆ ನ್ಯೂಟ್ರಾನ್ಗಳು ತಟಸ್ಥ, ಯಾವುದೇ ವಿದ್ಯುದಾವೇಶತೆಯನ್ನು ಹೊಂದಿಲ್ಲ. ಪರಮಾಣುವಿನ ಮಾದರಿಗಳು. ಜೆ ಥಾಮ್ಸನ್ ಮಾದರಿ, ರುದರ್ಫೋರ್ಡ್ ಅವರ ಮಾದರಿ, ನೀಲ್ಸ್ ಬೋರ್ ಮಾದರಿ. ಈ ಮೂರು ಪರಮಾಣುವಿನ ಮಾದರಿ ಬಗ್ಗೆ ಮುಂದಿನ ಸ್ಲೈಡ್ನಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಪರಮಾಣು ಸಂಖ್ಯೆ, ಪರಮಾಣು ರಾಶಿ, ಸಮಸ್ಥಾನಿಗಳು ಮತ್ತು ಐಸೋಬಾರ್ಸ್ ಎಂದರೇನು ಎಂಬುದನ್ನು ನೋಡೋಣ. ಒಂದನೇದು ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆಯನ್ನು Z ಎಂಬ ಸಂಕೇತದಿಂದ ಗುರುತಿಸಲಾಗುತ್ತದೆ. ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಗೆ ಪರಮಾಣು ಸಂಖ್ಯೆ ಎನ್ನುವರು. ಪ್ರೋಟಾನ್ಗಳ ಸಂಖ್ಯೆಯು ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮವಾಗಿರುತ್ತದೆ. ಹಾಗಾಗಿ ಪರಮಾಣು ಸಂಖ್ಯೆ Z ಪ್ರೋಟಾನ್ಗಳ ಸಂಖ್ಯೆ = ಎಲೆಕ್ಟ್ರಾನ್ಗಳ ಸಂಖ್ಯೆ. ಆದ್ದರಿಂದ Z P + E-, Z P + or E- ಎಂದು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಪರಮಾಣು ರಾಶಿ. ಇದರ ಸಂಕೇತ A. ಇದನ್ನು ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಪರಮಾಣು ರಾಶಿ ಎಂಬುದು ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಒಟ್ಟು ಸೇರಿಸಿ ನಾವು ಪರಮಾಣು ರಾಶಿ ಎಂದು ಕರೆಯುತ್ತೇವೆ. ಪರಮಾಣು ರಾಶಿ A = P + N ಅಥವಾ A = E- + N ಎಂದು ಹೆಸರಿಸಬಹುದು. ಸಮಸ್ಥಾನಿಗಳು. ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ಬೇರೆ ಬೇರೆ ಆಗಿದ್ದರೆ ಅಂತಹ ಧಾತುಗಳನ್ನು ಸಮಸ್ಥಾನಿಗಳು ಎನ್ನುವರು. ಉದಾಹರಣೆ, ಹೈಡ್ರೋಜನ್ನ 3 ಸಮಸ್ಥಾನಿಗಳನ್ನು ಇಲ್ಲಿ ನೀಡಲಾಗಿದೆ: 1H1, 1H2, 1H3. 1H1 ಪ್ರೋಟಿಯಂ, 1H2 ಡ್ಯೂಟೇರಿಯಂ, 1H3 ಟ್ರೀಶಿಯಂ. ಇವು ಸಮಸ್ಥಾನಿಗಳಾದಂಥ ಹೈಡ್ರೋಜನ್ನ ಪ್ರಮುಖವಾದಂಥ ಸಮಸ್ಥಾನಿಗಳು. ಐಸೋಬಾರ್ಗಳು. ಪರಮಾಣು ರಾಶಿ ಒಂದೇ ಆಗಿದ್ದು ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದ್ದರೆ ಅಂತಹ ಧಾತುಗಳನ್ನು ಐಸೋಬಾರ್ಗಳು ಎನ್ನುವರು. ಉದಾಹರಣೆ, ಕ್ಯಾಲ್ಸಿಯಂ 1840 ಮತ್ತು ಕ್ಯಾಲ್ಸಿಯಂ 2040. ಜೆ ಥಾಮ್ಸನ್ ರವರು ಒಬ್ಬ ಬ್ರಿಟಿಷ್ ಭೌತವಿಜ್ಞಾನಿಯಾದ. ಇವರು 18/12/1856ರಲ್ಲಿ ಮ್ಯಾಂಚೆಸ್ಟರ್ ಉಪನಗರವಾದ ಚಿಟಾಮ್ ಹಿಲ್ ಎಂಬ ಪ್ರದೇಶದಲ್ಲಿ ಜನಿಸಿದರು.
ಇವರು 1906ರಲ್ಲಿ ಭೌತಶಾಸ್ತ್ರಕ್ಕೆ ಕೊಡಮಾಡುವ ನೊಬೆಲ್ ಪಾರಿತೋಷಕವನ್ನು ಅಂದರೆ ಬಹುಮಾನವನ್ನು ಎಲೆಕ್ಟ್ರಾನ್ಗಳನ್ನು ಆವಿಷ್ಕಾರ ಮಾಡಿದ್ದಕ್ಕಾಗಿ ಇವರಿಗೆ ನೊಬೆಲ್ ಪಾರಿತೋಷಕವನ್ನು 1906ರಲ್ಲಿ ನೀಡಲಾಯಿತು. ಸುದೀರ್ಘವಾಗಿ 35 ವರ್ಷ ಕ್ಯಾಂಬ್ರಿಡ್ಜ್ ಕ್ಯಾವೆಂಡಿಷ್ ಪ್ರಯೋಗಾಲಯದಲ್ಲಿ ಕರ್ತವ್ಯ ನಿರ್ವಹಿಸಿದರು ಮತ್ತು ಅವರ 7 ಸಂಶೋಧನಾ ಸಹಾಯಕರು ತರುವಾಯ ನೊಬೆಲ್ ಬಹುಮಾನವನ್ನು ಪಡೆದರು. ಇವರ ಒಂದು ಮಾದರಿಯ ಪ್ರಕಾರ ಧನಾತ್ಮಕ ಗೋಳದಲ್ಲಿ ಎಲೆಕ್ಟ್ರಾನುಗಳು ಹರಡಿಕೊಂಡಿರುವ ಹಾಗೆ ಜೋಡಣೆಯಾಗಿರುತ್ತವೆ ಎಂದು ರಚನಾತ್ಮಕವಾಗಿ ನಮಗೆ ತಿಳಿಸಿದರು. ಅಂದರೆ ಕಲ್ಲಂಗಡಿ ಹಣ್ಣಿನಲ್ಲಿ ಬೀಜಗಳು ಹೇಗೆ ವ್ಯವಸ್ಥಿತವಾಗಿ ವೃತ್ತಾಕಾರದಲ್ಲಿ ಜೋಡಿಸಲ್ಪಟ್ಟಿರುತ್ತವೆಯೋ ಹಾಗೆಯೇ ಧನಾತ್ಮಕ ಗೋಳದಲ್ಲಿ ಎಲೆಕ್ಟ್ರಾನುಗಳು ಹಂಚಿಕೆಯಾಗಿರುತ್ತವೆ ಎಂಬ ಒಂದು ಮಾದರಿಯನ್ನು ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ರುದರ್ಫೋರ್ಡ್ ರವರ ಪರಮಾಣು ಮಾದರಿ 1871 ಆಗಸ್ಟ್ 30ರಂದು ಅಮೆರಿಕದ ಮಿನೆಸೋಟಾದ ಬಳಿ ಇರುವ ಸ್ಪ್ರಿಂಗ್ ಗ್ರೋವ್ನಲ್ಲಿ ಜನಿಸಿದರು. ಇವರನ್ನು ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ತಮ್ಮ ವಿಕಿರಣ ಅಧ್ಯಯನ ಮತ್ತು ಚಿನ್ನದ ಹಾಳೆಯ ಪ್ರಯೋಗದ ಮೂಲಕ ಪರಮಾಣುವಿನ ನ್ಯೂಕ್ಲಿಯಸ್ನ ಆವಿಷ್ಕಾರದಿಂದ ಇವರಿಗೆ 1908ರಲ್ಲಿ ರಸಾಯನಶಾಸ್ತ್ರದ ಅವರಿಗೆ ನೊಬೆಲ್ ಬಹುಮಾನ ದೊರಕಿತು. ಹೀಗಾಗಿ ರುದರ್ಫೋರ್ಡ್ ಅವರು ಪರಮಾಣುವಿನ ಬೀಜ ಕೇಂದ್ರದ ಆವಿಷ್ಕಾರಕ್ಕೆ ಅಡಿಪಾಯ ಇಟ್ಟಂಥ ಮಹಾನ್ ವಿಜ್ಞಾನಿ. ಇವರು ಒಂದು ಚಿನ್ನದ ಹಾಳೆಯನ್ನು ತೆಗೆದುಕೊಂಡು ಆಲ್ಫಾ ಕಣವನ್ನು ಅದರ ಮೂಲಕ ಹಾಯಿಸಲಾಯಿತು. ಈ ಸಮಯದಲ್ಲಿ ಕೆಲವು ಆಲ್ಫಾ ಕಣಗಳು ವಿಚಲನೆ ಆಗದೆ ನೇರವಾಗಿ ಚಲಿಸಿದರೆ, ಕೆಲವು ಆಲ್ಫಾ ಕಣಗಳು ವಿಚಲನೆ ಹೊಂದಿ ವಿರುದ್ಧ ದಿಕ್ಕಿನ ಕಡೆಗೆ ಚಲಿಸಿದವು. ಸುಮಾರು 12,000 ಆಲ್ಫಾ ಕಣಗಳು ಹಿಮ್ಮುಖವಾಗಿ ಚಲಿಸಿದ ಈ ಒಂದು ವಿದ್ಯಮಾನವನ್ನು ನೋಡಿದಂಥ ರುದರ್ಫೋರ್ಡ್ ಅವರು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಒಂದು ಯಾವುದೋ ಆವೇಶಪೂರಿತ ಕಣ ಇದೆ, ಅದನ್ನು ಪ್ರೋಟಾನ್ ಅಂತ ಹೆಸರಿಸಿದರು. ಹೀಗೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರ್ತಕ್ಕಂಥ ಧನ ಆವೇಶಪೂರಿತ ಪ್ರೋಟಾನ್ ಎಂದು ಹೆಸರನ್ನು ನೀಡಲಾಯಿತು. ಪರಮಾಣುವಿನ ಕೇಂದ್ರವು ಧನ ಆವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎನ್ನುವರು. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ. ಎಲೆಕ್ಟ್ರಾನುಗಳು ನ್ಯೂಕ್ಲಿಯಸ್ನ ಸುತ್ತ ಒಂದು ನಿರ್ದಿಷ್ಟವಾದಂಥ ಪಥದಲ್ಲಿ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರವು ತುಂಬ ಚಿಕ್ಕದಾಗಿರುತ್ತದೆ ಎಂದು ವಿವರಣೆಯನ್ನು ನೀಡಿದರು. ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯ ನ್ಯೂನತೆಗಳು: ವೃತ್ತಾಕಾರದ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳ ಸುತ್ತುವಿಕೆ ಸ್ಥಿರವಾಗಿರುವುದು ಊಹಿಸಲು ಸಾಧ್ಯವಿಲ್ಲ. ಯಾವುದೇ ಕಣವು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ವೇಗೋತ್ಕರ್ಷಕ್ಕೆ ಒಳಪಡುತ್ತದೆ. ವೇಗೋತ್ಕರ್ಷದ ಸಂದರ್ಭದಲ್ಲಿ ಆವೇಶಯುಕ್ತ ಕಣಗಳು ಶಕ್ತಿಯನ್ನು ಹೊರಸೂಸುತ್ತವೆ. ಹೀಗೆ ಸುತ್ತುವ ಎಲೆಕ್ಟ್ರಾನ್ ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ನ ಅಂದರೆ ಪರಮಾಣುವಿನ ಬೀಜ ಕೇಂದ್ರದ ಮೇಲೆ ಬೀಳುತ್ತದೆ. ಒಂದು ವೇಳೆ ಹೀಗಾದರೆ ಪರಮಾಣುವು ಅತ್ಯಂತ ಅಸ್ಥಿರವಾಗುವುದು ಮತ್ತು ನಾವು ತಿಳಿದಿರುವಂತೆ ಹಾಗೆ ದ್ರವ್ಯವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಪರಮಾಣುಗಳು ಸಾಕಷ್ಟು ಸ್ಥಿರವಾಗಿವೆ ಎಂದು ನಮಗೆ ತಿಳಿದಿದೆ. ಹೀಗೆ ರುದರ್ಫೋರ್ಡ್ ಅವರು ತಮ್ಮದೇ ಆದಂಥ ಪರಮಾಣು ಸಿದ್ಧಾಂತ ಮತ್ತು ಪರಮಾಣು ಮಾದರಿಯನ್ನು ನಮಗೆ ಜಗತ್ತಿಗೆ ತಿಳಿಸಿಕೊಟ್ಟರು. ನೀಲ್ಸ್ ಬೋರ್ ಅವರು 1885 ಅಕ್ಟೋಬರ್ 7ರಂದು ಕೋಪೆನ್ ಹ್ಯಾಗನ್ನಲ್ಲಿ ಜನಿಸಿದರು. 1916ರಲ್ಲಿ ಕೋಪೆನ್ ಹ್ಯಾಗನ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. 1922ರಲ್ಲಿ ಪರಮಾಣುವಿನ ರಚನೆಯ ಕುರಿತ ಅವರ ಕಾರ್ಯಕ್ಕೆ ನೊಬೆಲ್ ಬಹುಮಾನ ದೊರೆಯಿತು.
ಪ್ರೊಫೆಸರ್ ಬೋರ್ ಅವರ ಹಲವು ಬರಹಗಳು 3 ಪುಸ್ತಕಗಳ ರೂಪದಲ್ಲಿ ಹೊರಬಂದವು. ಅವುಗಳೆಂದರೆ ದಿ ಥಿಯರಿ ಆಫ್ ಸ್ಪೆಕ್ಟ್ರಾ ಮತ್ತು ಅಟಾಮಿಕ್ ಕಾನ್ಸ್ಟಿಟ್ಯೂಷನ್. ಎರಡನೇದು ಅಟಾಮಿಕ್ ಥಿಯರಿ ಮತ್ತು ಮೂರನೇದಾಗಿ ದಿ ಡಿಸ್ಕ್ರಿಪ್ಷನ್ ಆಫ್ ನೇಚರ್ ಎಂಬ 3 ಪುಸ್ತಕಗಳನ್ನು ಬರೆದಿದೆ. ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯ ವಿರುದ್ಧ ಬಂದಂಥ ಆಕ್ಷೇಪಣೆಗಳನ್ನು ನಿವಾರಿಸಲು ನೀಲ್ಸ್ ಬೋರ್ ಅವರು ಪರಮಾಣು ಮಾದರಿಯ ಕುರಿತು ಈ ಕೆಳಗಿನ ಸಮರ್ಥನೆಯನ್ನು ಮುಂದಿಟ್ಟಿದ್ದಾರೆ. ಒಂದನೇದು, ಪರಮಾಣುವಿನಲ್ಲಿ ವಿವಿಕ್ತ ಕಕ್ಷೆ ಡಿಸ್ಕ್ರೀಟ್ ಆರ್ಬಿಟ್ಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಅಂದರೆ ನಿರ್ದಿಷ್ಟ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನುಗಳು ಇರಲು ಅವಕಾಶವಿದೆ. ಎರಡನೇದು, ವಿವಿಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನುಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಎಂಬ 2 ಪರಿಕಲ್ಪನೆಗಳನ್ನು ಅವರು ನೀಡಿದರು. ಸಾಮಾನ್ಯವಾಗಿ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿಯ ರೇಖಾಚಿತ್ರವನ್ನು ವೀಕ್ಷಣೆ ಮಾಡಿದಾಗ ಬೀಜ ಕೇಂದ್ರ ಅಂದರೆ ಪರಮಾಣುವಿನ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಸುತ್ತಲೂ ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ನಿರ್ದಿಷ್ಟ ಪಥದಲ್ಲಿ ಎಲೆಕ್ಟ್ರಾನುಗಳು ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಹಂಚಿಕೆ ಆಗಿರುತ್ತವೆ. ಈ ಹಂಚಿಕೆಯಾಗಿರ್ತಕ್ಕಂಥ ಪಥವನ್ನೇ ಅವರು ಕೆ, ಎಲ್, ಎಂ ಮತ್ತು ಎನ್ ಎಂದು ಸೂಚಿಸಿದರು. ಕೆ ಕವಚ ಒಂದು ಉಪಕವಚ ಎಸ್ ಉಪಕವಚವನ್ನು ಹೊಂದಿರುತ್ತದೆ. ಅಲ್ಲಿ 2 ಎಲೆಕ್ಟ್ರಾನ್ ಇರಲು ಸ್ಥಳಾವಕಾಶ ಇರುತ್ತದೆ. ಎಲ್ ಕವಚ 2 ಉಪಕವಚಗಳನ್ನು ಹೊಂದಿರುತ್ತದೆ, ಎಸ್ ಮತ್ತು ಪಿ. ಅಲ್ಲಿ 8 ಎಲೆಕ್ಟ್ರಾನುಗಳು ಇರಲಿಕ್ಕೆ ಸ್ಥಳಾವಕಾಶ ಇರುತ್ತದೆ. ಹಾಗೆಯೇ ಎಂ ಕವಚ 3 ಉಪಕವಚಗಳನ್ನು ಹೊಂದಿರುತ್ತದೆ, ಎಸ್, ಪಿ, ಡಿ. ಇಲ್ಲಿ ಒಟ್ಟು 18 ಎಲೆಕ್ಟ್ರಾನುಗಳು ಇರಲಿಕ್ಕೆ ಸ್ಥಳಾವಕಾಶ ಇರುತ್ತದೆ. ಎನ್ ಕವಚವು 4 ಉಪಕವಚಗಳನ್ನು ಹೊಂದಿರುತ್ತದೆ. ಆ ಉಪಕವಚಗಳಲ್ಲಿ ಎಲೆಕ್ಟ್ರಾನುಗಳು ಒಟ್ಟು 32 ಅಂದರೆ ಎಸ್, ಪಿ, ಡಿ, ಎಫ್ ಎಂಬ ಉಪಕಕ್ಷೆಗಳಲ್ಲಿ ಎಲೆಕ್ಟ್ರಾನುಗಳ ಒಟ್ಟು ಸಂಖ್ಯೆ 32. ಇದಕ್ಕಿಂತ ಹೆಚ್ಚು ಎಲೆಕ್ಟ್ರಾನುಗಳು ಇರಲಿಕ್ಕೆ ಸ್ಥಳಾವಕಾಶ ಇರುವುದಿಲ್ಲ ಎಂದು ನೀಲ್ಸ್ ಬೋರ್ ಅವರು ನಮಗೆ ತಮ್ಮದೇ ಆದಂಥ ಪರಮಾಣು ಮಾದರಿಯಲ್ಲಿ ನಮಗೆ ನಿರೂಪಣೆಯನ್ನು ನೀಡಿದ್ದಾರೆ. ನ್ಯೂಟ್ರಾನ್ಗಳು 1932ರಲ್ಲಿ ಜೆ. ಚಾಡ್ವಿಕ್ ರವರು ಮತ್ತೊಂದು ಉಪಪರಮಾಣುೀಯ ಕಣವನ್ನು ಕಂಡುಹಿಡಿದರು. ಅದು ಯಾವುದೇ ಆವೇಶವನ್ನು ಹೊಂದಿರದ ಮತ್ತು ಅದರ ದ್ರವ್ಯರಾಶಿ ಒಂದು ಪ್ರೋಟಾನ್ ದ್ರವ್ಯರಾಶಿಗೆ ಸಮನಾಗಿರುವ. ಅಂತಿಮವಾಗಿ ಇದನ್ನು ನ್ಯೂಟ್ರಾನ್ ಎಂದು ಹೆಸರಿಸಲಾಯಿತು. ಜಲಜನಕ ಹೊರತುಪಡಿಸಿ ಎಲ್ಲ ಪರಮಾಣುಗಳ ಬೀಜ ಕೇಂದ್ರದಲ್ಲಿ ನ್ಯೂಟ್ರಾನ್ಗಳು ಇರುತ್ತವೆ. ಅಂದರೆ ಜಲಜನಕ ಹೈಡ್ರೋಜನ್ನಲ್ಲಿ ನ್ಯೂಟ್ರಾನ್ ಇರುವುದಿಲ್ಲ. ಸಾಮಾನ್ಯವಾಗಿ ನ್ಯೂಟ್ರಾನ್ ಅನ್ನು ಎನ್ ಎಂಬ ಸಂಕೇತದಿಂದ ಸೂಚಿಸಲಾಗುತ್ತದೆ. ಆದ್ದರಿಂದ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ರಾಶಿಗಳ ಒಟ್ಟು ಮೊತ್ತವನ್ನೇ ನಾವು ಪರಮಾಣು ದ್ರವ್ಯರಾಶಿ ಎಂದು ಪರಿಗಣನೆಗೆ ತೆಗೆದುಕೊಳ್ಳುತ್ತೇವೆ. ಆದರೆ ಎಲೆಕ್ಟ್ರಾನುಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಅಂದರೆ ಕವಚಗಳಲ್ಲಿ ಹೇಗೆ ಹಂಚಿಕೆಯಾಗಿವೆ ಈ ಹಿಂದಿನ ಸ್ಲೈಡ್ನಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಒಂದು ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬೋರ್ ಮತ್ತು ಬರಿಯವರು ಸೂಚಿಸಿದರು. ವಿವಿಧ ಶಕ್ತಿ ಮಟ್ಟ ಅಂದರೆ ಎನರ್ಜಿ ಲೆವೆಲ್ ಅಥವಾ ಕವಚಗಳಲ್ಲಿ ಎಲೆಕ್ಟ್ರಾನುಗಳ ಹಂಚಿಕೆಯನ್ನು ಬರೆಯಲು ಈ ಕೆಳಗಿನ ನಿಯಮವನ್ನು ಅನುಸರಿಸಲಾಗುವುದು ಹಾಗೂ ಒಂದು ಸೂತ್ರವನ್ನು ಬಳಕೆ ಮಾಡಲಾಗುವುದು. 2n². ಇಲ್ಲಿ n ಎಂದರೆ ಕಕ್ಷೆಗಳ ಸಂಖ್ಯೆಯನ್ನು ನಿರ್ಧಾರಪಡಿಸುತ್ತದೆ. ವಿವಿಧ ಶಕ್ತಿಗಳ ಮಟ್ಟಗಳ ಸೂಚ್ಯಂಕ 1, 2, 3, 4 ಹೀಗೆ ಆದ ಕಾರಣ ವಿವಿಧ ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನುಗಳ ಸಂಖ್ಯೆ ಈ ಕೆಳಗಿನಂತೆ
ಹೆಸರಿಸಲಾಗುವುದು. ಮೊದಲನೇ ಕಕ್ಷೆ ಕೆ ಕವಚದಲ್ಲಿ ಒಂದೇ ಒಂದು ಎಸ್ ಉಪಕವಚ ಇರುತ್ತೆ. ಹಾಗಾಗಿ 2 ಎಲೆಕ್ಟ್ರಾನ್ ಇರಲು ಸ್ಥಳಾವಕಾಶ ಇರುತ್ತದೆ. ಎಲ್ ಕವಚವು 2 ಕವಚಗಳನ್ನು ಹೊಂದಿರುತ್ತದೆ, ಎಸ್ ಮತ್ತು ಪಿ. ಇಲ್ಲಿ 8 ಎಲೆಕ್ಟ್ರಾನ್ ಇರಲಿಕ್ಕೆ ಸ್ಥಳಾವಕಾಶ ಇರುತ್ತದೆ. ಹಾಗೆಯೇ ಎಂ ಕವಚವು 3 ಉಪಕವಚಗಳನ್ನು ಹೊಂದಿದೆ, ಎಸ್ ಪಿ ಡಿ. ಹಾಗಾಗಿ ಎಲೆಕ್ಟ್ರಾನ್ಗಳ ಸಂಖ್ಯೆ 18. ನಾಲ್ಕನೇ ಕಕ್ಷೆ ಅಥವಾ ಎನ್ ಕಕ್ಷೆ 2 × 4 ಅಂದರೆ 4 ಉಪಕಕ್ಷೆಗಳನ್ನು ಹೊಂದಿರುತ್ತದೆ, ಎಸ್ ಪಿ ಡಿ ಮತ್ತು ಎಫ್. ಒಟ್ಟು ಎಲೆಕ್ಟ್ರಾನುಗಳ ಸಂಖ್ಯೆ 32. ಅತ್ಯಂತ ಹೊರ ಕಕ್ಷೆ ಹೊಂದಬಹುದಾದ ಗರಿಷ್ಠ ಅಂದರೆ ಹೆಚ್ಚಿನ ಮಟ್ಟದ ಎಲೆಕ್ಟ್ರಾನುಗಳ ಸಂಖ್ಯೆ 8. ಒಳಗಿನ ಕವಚ ಪೂರ್ಣವಾಗಿ ಭರ್ತಿ ಆಗದ ಹೊರತು ನಂತರದ ಕವಚದಲ್ಲಿ ಎಲೆಕ್ಟ್ರಾನುಗಳು ಭರ್ತಿ ಆಗುತ್ತಾ ಹೋಗುತ್ತವೆ. ಅಂದರೆ ಕವಚಗಳು ಹಂತ ಹಂತವಾಗಿ ಕ್ರಮಬದ್ಧವಾಗಿ ತುಂಬುತ್ತಾ ಹೋಗುತ್ತವೆ. ಅಂದರೆ ಮೊದಲನೇ ಕವಚ ಭರ್ತಿ ಆದ ನಂತರ ಎರಡನೇ ಕವಚ ಭರ್ತಿ ಆದ ನಂತರ ಮೂರನೇ ಕವಚ, ಹೀಗೆ ಹಂತ ಹಂತವಾಗಿ ಕವಚಗಳು ಎಲೆಕ್ಟ್ರಾನುಗಳನ್ನು ಹಂಚಿಕೆಯೊಂದಿಗೆ ಭರ್ತಿ ಆಗುತ್ತಾ ಹೋಗುತ್ತೆ. ಮೊದಲ 18 ಧಾತುಗಳ ಪರಮಾಣುವಿನ ಸಾಂಕೇತಿಕ ರಚನೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಹೈಡ್ರೋಜನ್ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಅದರ ಬೀಜ ಕೇಂದ್ರ ಸುತ್ತಲೂ 1 ಎಲೆಕ್ಟ್ರಾನನ್ನು ತೋರಿಸಲಾಗಿದೆ. ಹೀಲಿಯಂ 2 ಎಲೆಕ್ಟ್ರಾನ್, ಲಿಥಿಯಂ 3 ಎಲೆಕ್ಟ್ರಾನ್, ಬೆರಿಲಿಯಂ 4, ಬೋರಾನ್, ಹೀಗೆ 18 ಧಾತುಗಳ ಎಲೆಕ್ಟ್ರಾನುಗಳ ಹಂಚಿಕೆ ಮತ್ತು ವಿಡಿಯೋ ಕ್ಲಿಪ್ಪನ್ನು ಸಹ ಇಲ್ಲಿ ನೀಡಲಾಗಿದೆ. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ ಅಂದರೆ ಕವಚಗಳಲ್ಲಿ ಹೇಗೆ ಹಂಚಿಕೆಯಾಗಿವೆ ಈ ಹಿಂದಿನ ಸ್ಲೈಡ್ನಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಒಂದು ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬೋರ್ ಮತ್ತು ಬರಿಯವರು ಸೂಚಿಸಿದರು. ವಿವಿಧ ಶಕ್ತಿ ಮಟ್ಟ ಅಂದರೆ ಎನರ್ಜಿ ಲೆವೆಲ್ ಅಥವಾ ಕವಚಗಳಲ್ಲಿ ಎಲೆಕ್ಟ್ರಾನುಗಳ ಹಂಚಿಕೆಯನ್ನು ಬರೆಯಲು ಈ ಕೆಳಗಿನ ನಿಯಮವನ್ನು ಅನುಸರಿಸಲಾಗುವುದು ಹಾಗೂ ಒಂದು ಸೂತ್ರವನ್ನು ಬಳಕೆ ಮಾಡಲಾಗುವುದು, 2n². ಇಲ್ಲಿ n ಎಂದರೆ ಕಕ್ಷೆಗಳ ಸಂಖ್ಯೆಯನ್ನು ನಿರ್ಧಾರಪಡಿಸುತ್ತದೆ. ವಿವಿಧ ಶಕ್ತಿಗಳ ಮಟ್ಟಗಳ ಸೂಚ್ಯಂಕ 1, 2, 3, 4 ಹೀಗೆ ಆದ ಕಾರಣ ವಿವಿಧ ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನುಗಳ ಸಂಖ್ಯೆ ಈ ಕೆಳಗಿನಂತೆ ಹೆಸರಿಸಲಾಗುವುದು. ಮೊದಲನೇ ಕಕ್ಷೆ ಕೆ ಕವಚದಲ್ಲಿ ಒಂದೇ ಒಂದು ಎಸ್ ಉಪಕವಚ ಇರುತ್ತೆ. ಹಾಗಾಗಿ 2 ಎಲೆಕ್ಟ್ರಾನ್ ಇರಲು ಸ್ಥಳಾವಕಾಶ ಇರುತ್ತದೆ. ಎಲ್ ಕವಚವು 2 ಕವಚಗಳನ್ನು ಹೊಂದಿರುತ್ತದೆ, ಎಸ್ ಮತ್ತು ಪಿ. ಇಲ್ಲಿ 8 ಎಲೆಕ್ಟ್ರಾನ್ ಇರಲಿಕ್ಕೆ ಸ್ಥಳಾವಕಾಶ ಇರುತ್ತದೆ. ಹಾಗೆಯೇ ಎಂ ಕವಚವು 3 ಉಪಕವಚಗಳನ್ನು ಹೊಂದಿದೆ, ಎಸ್ ಪಿ ಡಿ. ಹಾಗಾಗಿ ಎಲೆಕ್ಟ್ರಾನುಗಳ ಸಂಖ್ಯೆ 18. ನಾಲ್ಕನೇ ಕಕ್ಷೆ ಅಥವಾ ಎನ್ ಕಕ್ಷೆ 2 × 4 ಅಂದರೆ 4 ಉಪಕಕ್ಷೆಗಳನ್ನು ಹೊಂದಿರುತ್ತದೆ, ಎಸ್ ಪಿ ಡಿ ಮತ್ತು ಎಫ್. ಒಟ್ಟು ಎಲೆಕ್ಟ್ರಾನುಗಳ ಸಂಖ್ಯೆ 32. ಅತ್ಯಂತ ಹೊರ ಕಕ್ಷೆ ಹೊಂದಬಹುದಾದ ಗರಿಷ್ಠ ಅಂದರೆ ಹೆಚ್ಚಿನ ಮಟ್ಟದ ಎಲೆಕ್ಟ್ರಾನುಗಳ ಸಂಖ್ಯೆ 8. ಒಳಗಿನ ಕವಚ ಪೂರ್ಣವಾಗಿ ಭರ್ತಿ ಆಗದ ಹೊರತು ನಂತರದ ಕವಚದಲ್ಲಿ ಎಲೆಕ್ಟ್ರಾನುಗಳು ಭರ್ತಿ ಆಗುತ್ತಾ ಹೋಗುತ್ತವೆ. ಅಂದರೆ ಕವಚಗಳು ಹಂತ ಹಂತವಾಗಿ ಕ್ರಮಬದ್ಧವಾಗಿ ತುಂಬುತ್ತಾ ಹೋಗುತ್ತವೆ. ಅಂದರೆ ಮೊದಲನೇ ಕವಚ ಭರ್ತಿ ಆದ ನಂತರ ಎರಡನೇ ಕವಚ ಭರ್ತಿ ಆದ ನಂತರ ಮೂರನೇ ಕವಚ, ಹೀಗೆ ಹಂತ ಹಂತವಾಗಿ ಕವಚಗಳು ಎಲೆಕ್ಟ್ರಾನುಗಳನ್ನು ಹಂಚಿಕೆಯೊಂದಿಗೆ ಭರ್ತಿ ಆಗುತ್ತಾ ಹೋಗುತ್ತೆ. ಮೊದಲ 18 ಧಾತುಗಳ ಪರಮಾಣುವಿನ ಸಾಂಕೇತಿಕ ರಚನೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಹೈಡ್ರೋಜನ್ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಅದರ ಬೀಜ ಕೇಂದ್ರ ಸುತ್ತಲೂ 1 ಎಲೆಕ್ಟ್ರಾನನ್ನು ತೋರಿಸಲಾಗಿದೆ. ಹೀಲಿಯಂ 2 ಎಲೆಕ್ಟ್ರಾನ್, ಲಿಥಿಯಂ 3 ಎಲೆಕ್ಟ್ರಾನ್, ಬೆರಿಲಿಯಂ
4 ಬೋರಾನ್. ಹೀಗೆ 18 ಧಾತುಗಳ ಎಲೆಕ್ಟ್ರಾನುಗಳ ಹಂಚಿಕೆ ಮತ್ತು ವಿಡಿಯೋ ಕ್ಲಿಪ್ಪನ್ನು ಸಹ ಇಲ್ಲಿ ನೀಡಲಾಗಿದೆ. ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ನಿರ್ದಿಷ್ಟ ಪಥಗಳಲ್ಲಿ ಎಲೆಕ್ಟ್ರಾನುಗಳು ಹಂಚಿಕೆ ಆಗಿರುತ್ತವೆ ಎಂಬುದನ್ನು ತೋರಿಸುವಂತಹ ಒಂದು ವಿಡಿಯೋ ಕ್ಲಿಪ್ಪನ್ನು ತಾವು ನೋಡ್ತಾ ಇದ್ದೀರಿ. ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಮೊದಲನೇ ಕವಚ ಕಕ್ಷೆ ಕೆ ಕಕ್ಷೆ ಅಥವಾ ಕೆ ಶೆಲ್ ಅಂತ ಕರಿತೀವಿ. ಕೆ ಕಕ್ಷೆಯು 1s ಉಪಕವಚವನ್ನು ಹೊಂದಿದೆ, ಅಂದರೆ 2 ಎಲೆಕ್ಟ್ರಾನ್ ಇರಲಿಕ್ಕೆ ಸ್ಥಳಾವಕಾಶವನ್ನು ಹೊಂದಿದೆ ಎಂದು ಅರ್ಥ. ಎಲ್ ಶೆಲ್ ಎಲ್ ಕಕ್ಷೆ 2 ಉಪಕವಚಗಳನ್ನು ಹೊಂದಿದೆ, ಎಸ್ ಮತ್ತು ಪಿ. ಇಲ್ಲಿ 8 ಎಲೆಕ್ಟ್ರಾನ್ ಇರಲಿಕ್ಕೆ ಸ್ಥಳಾವಕಾಶ ಇರುತ್ತದೆ. ಎಂ ಕಕ್ಷೆ 3 ಉಪಕಕ್ಷೆಗಳನ್ನು ಹೊಂದಿದೆ, ಎಸ್ ಪಿ ಡಿ. ಹಾಗಾಗಿ 18 ಎಲೆಕ್ಟ್ರಾನ್ ಇರಲಿಕ್ಕೆ ಸ್ಥಳಾವಕಾಶ ಎಂ ಕಕ್ಷೆಯಲ್ಲಿ ಇರುತ್ತದೆ. ಎನ್ ಕಕ್ಷೆಯಲ್ಲಿ 4 ಉಪಕಕ್ಷೆಗಳನ್ನು ಹೊಂದಿದೆ, ಎಸ್ ಪಿ ಡಿ ಮತ್ತು ಎಫ್. ಒಟ್ಟು 32 ಎಲೆಕ್ಟ್ರಾನ್ ಇರಲಿಕ್ಕೆ ಸ್ಥಳಾವಕಾಶ ಇರುತ್ತದೆ. ಹಾಗಾಗಿ ವಿವಿಧ ಕಕ್ಷೆಗಳಲ್ಲಿ ಒಂದು ನಿರ್ದಿಷ್ಟ ಮಟ್ಟದ ಎಲೆಕ್ಟ್ರಾನುಗಳು ಹಂಚಿಕೆ ಆಗಿರುತ್ತವೆ. ಅವುಗಳನ್ನು ಕೆ, ಎಲ್, ಎಂ ಮತ್ತು ಎನ್ ಕಕ್ಷೆಗಳು ಎಂದು ಗುರುತಿಸಲಾಗುವುದು. ಈಗ ತಾವು ನೋಡುತ್ತಾ ಇರುವುದು ಪರಮಾಣುವಿನ ರಚನಾ ವಿನ್ಯಾಸ. ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನುಗಳು ತಮ್ಮದೇ ಆದ ನಿರ್ದಿಷ್ಟ ಪಥಗಳಲ್ಲಿ ಸುತ್ತುವರಿಯುತ್ತಿರುವಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಬೀಜ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನುಗಳು ಸುತ್ತುವರಿಯುತ್ತಿರುವಂಥ ಘಟಕಾಂಶಗಳು. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ನ್ಯೂಕ್ಲಿಯಸ್ ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಬಿಗಿಯಾಗಿ ಬಂಧಿಸಲ್ಪಟ್ಟಿದ್ದು, ಎಲೆಕ್ಟ್ರಾನುಗಳು ಇದರ ಸುತ್ತಲೂ ನಿರ್ದಿಷ್ಟ ಪಥಗಳಲ್ಲಿ ಸುತ್ತುತ್ತಾ ಇರುತ್ತವೆ ಎಂಬುದನ್ನು ತೋರಿಸುವಂಥ ಒಂದು ವಿಡಿಯೋ. ಪ್ರತಿ ಕಕ್ಷೆಯಲ್ಲಿ ಎಲೆಕ್ಟ್ರಾನುಗಳು ಇರಬೇಕಾದಂಥ ಸ್ಥಳಾವಕಾಶ: ಕೆ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್, ಎಲ್ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್, ಎಂ ಕಕ್ಷೆಯಲ್ಲಿ 18 ಎಲೆಕ್ಟ್ರಾನ್ ಮತ್ತು ಎನ್ ಕಕ್ಷೆಯಲ್ಲಿ 32 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿರುತ್ತವೆ. ಸಾಮಾನ್ಯವಾಗಿ ಮೊದಲನೇ ಕಕ್ಷೆ ಕೆ ಕಕ್ಷೆಯಲ್ಲಿ ಒಂದೇ ಒಂದು ಎಸ್ ಉಪಕಕ್ಷೆಯನ್ನು ಹೊಂದಿದೆ. ಎಲ್ ಕಕ್ಷೆಯು 2 ಉಪ ಆರ್ಬಿಟಲ್ಗಳನ್ನು ಹೊಂದಿದೆ, ಎಸ್ ಮತ್ತು ಪಿ. ಮೂರನೇ ಕಕ್ಷೆ ಎಂ, ಎಸ್ ಪಿ ಡಿ ಇವು 3 ಉಪ ಕಕ್ಷೆಗಳನ್ನು ಹೊಂದಿದೆ. ಎನ್, ಎಸ್ ಪಿ ಡಿ ಮತ್ತು ಎಫ್ ಎಂಬ 4 ಉಪಕಕ್ಷೆಗಳನ್ನು ಹೊಂದಿದೆ. ಇಲ್ಲಿ 32 ಎಲೆಕ್ಟ್ರಾನುಗಳು ಇರಲಿಕ್ಕೆ ಸ್ಥಳಾವಕಾಶ ಇರುತ್ತೆ. ಹಾಗಾಗಿ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಕೆಳಗೆ ಬರೆದಂತೆ ಏರಿಕೆ ಕ್ರಮದಲ್ಲಿ ಬರೆಯಬೇಕು. ಮೊದಲನೇ ಕಕ್ಷೆ ಕೆ, ಎರಡನೇ ಕಕ್ಷೆ ಎಲ್, ಮೂರನೇ ಕಕ್ಷೆ ಎಂ, ನಾಲ್ಕನೇ ಕಕ್ಷೆ ಎನ್. ಹೀಗೆ ಏರಿಕೆ ಕ್ರಮದಲ್ಲಿ ಎಲೆಕ್ಟ್ರಾನುಗಳನ್ನು ಹಂಚಿಕೆ ಮಾಡ್ತಾ ಹೋಗಬೇಕು. ವೇಲೆನ್ಸಿ ಎಂದರೇನು? ವೇಲೆನ್ಸಿ ಎಂದರೆ ಒಂದು ಮೂಲ ವಸ್ತುವೊಂದರ ಅತ್ಯಂತ ಹೊರಪಥದಲ್ಲಿರುವ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನೇ ಆ ಧಾತುವಿನ ವೇಲೆನ್ಸಿ ಎನ್ನುವರು. ಉದಾಹರಣೆ: ಕಾರ್ಬನ್ ಪರಮಾಣು ಸಂಖ್ಯೆ 6, ಅದರ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p2. ಕಾರ್ಬನ್ ತನ್ನ ಅತ್ಯಂತ ಹೊರಪಥದಲ್ಲಿ 4 ವೇಲೆನ್ಸಿ ಎಲೆಕ್ಟ್ರಾನನ್ನು ಹೊಂದಿದೆ, ಅಂದರೆ 2s2 2p2. ಆದ್ದರಿಂದ ಕಾರ್ಬನ್ ಪರಮಾಣುವಿನ ವೇಲೆನ್ಸಿ 4.
ಹಾಗೆಯೇ ಮ್ಯಾಗ್ನೀಷಿಯಂನ ಪರಮಾಣು ಸಂಖ್ಯೆ 12. ಇದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 1s2 2s2 2p6 3s2. ಮ್ಯಾಗ್ನೀಷಿಯಂ ತನ್ನ ಅತ್ಯಂತ ಹೊರಪಥದಲ್ಲಿ 2 ಎಲೆಕ್ಟ್ರಾನ್ ಹೊಂದಿದೆ. ಆದ್ದರಿಂದ ಮ್ಯಾಗ್ನೀಷಿಯಂ ಧಾತುವಿನ ವೇಲೆನ್ಸಿ 2. ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ. ಮನೆಗೆಲಸ ಆಗಿದೆ. ಕ್ರಮ ಸಂಖ್ಯೆ 1 ಸೋಡಿಯಂ, ಕ್ರಮ ಸಂಖ್ಯೆ 2 ಕ್ಯಾಲ್ಸಿಯಂ, ಕ್ರಮ ಸಂಖ್ಯೆ 3 ಕ್ಲೋರಿನ್, ಕ್ರಮ ಸಂಖ್ಯೆ 4 ನಿಯಾನ್, ಸಿಲಿಕಾನ್, ಆಕ್ಸಿಜನ್, ನೈಟ್ರೋಜನ್. ಹೀಗೆ ಕೊಟ್ಟಿರುವಂಥ ಈ ಕೋಷ್ಟಕವನ್ನು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು ಧಾತುವಿನ ಹೆಸರು, ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ವೇಲೆನ್ಸಿಯನ್ನು ಗುರುತಿಸಿ. ಸಮಸ್ಥಾನಿಗಳು ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ಬೇರೆ ಬೇರೆ ಆಗಿದ್ದರೆ ಅಂತಹ ಧಾತುಗಳನ್ನು ಸಮಸ್ಥಾನಿಗಳು ಎನ್ನುವರು. ಉದಾಹರಣೆ, ಹೈಡ್ರೋಜನ್ನ 3 ಸಮಸ್ಥಾನಿಗಳನ್ನು ನೀಡಲಾಗಿದೆ. 1H1, 1H2, 1H3. ಸಮಸ್ಥಾನಿಗಳ ಉಪಯೋಗ: ಯುರೇನಿಯಮನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸುವರು. ಅಂದರೆ ವಿದ್ಯುತ್ ಶಕ್ತಿ ಸ್ಥಾವರದಲ್ಲಿ ವಿದ್ಯುತ್ ತಯಾರಿಕೆಯಲ್ಲಿ ಇಂಧನವಾಗಿ ಬಳಕೆ ಮಾಡಲಾಗುತ್ತದೆ. ಕೋಬಾಲ್ಟ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ, ಅಯೋಡಿನ್ ಸರಳ ಗೈಟರ್ ಅಥವಾ ಗಳಗಂಡ ಕಾಯಿಲೆ ಚಿಕಿತ್ಸೆಗಾಗಿ ಬಳಕೆ ಮಾಡಲಾಗುತ್ತದೆ. ಐಸೋಬಾರ್ ಪರಮಾಣು ರಾಶಿ ಒಂದೇ ಆಗಿದ್ದು ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದ್ದರೆ ಅಂತಹ ಧಾತುಗಳನ್ನು ಐಸೋಬಾರ್ಗಳು ಎನ್ನುವರು. ಉದಾಹರಣೆ, ಕ್ಯಾಲ್ಸಿಯಂ 2040 ಮತ್ತು ಕ್ಯಾಲ್ಸಿಯಂ 1840.